Hello guys, hope you people are doing well. Today in Principles and Practice of Auditing we'll discuss about audit program. As everyone knows, audit to hear, to verify something, to search something. Here an audit program is the auditor's plans of action specifying the work to be done, procedures to be followed for doing the work, the persons responsible for the completion of the work and the duration of time within which work has to be completed. Program ಎಲ್ಲರಿಗೂ ಗೊತ್ತಿದೆ. ಪ್ರೋಗ್ರಾಮ್ ಅಂತ ಅಂದರೆ ಒಂದು ಸ್ಪೆಸಿಫಿಕ್ ಆಗಿ ಏನೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಸ್ಪೆಸಿಫಿಕ್ ಟೈಮ್ ಒಳಗಡೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆ ಪ್ರೋಗ್ರಾಮ್ನ ಸಕ್ಸಸ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ ರೆಡಿ ಮಾಡಿಕೊಂಡು ಆ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದೇ ಥರ ಆಡಿಟ್ ಪ್ರೋಗ್ರಾಮ್ ಅಂತ ಅಂದರೆ ನಾವು ಆಡಿಟ್ ಲೆಕ್ಕ ಪರಿಶೋಧನೆ ಏನು ಮಾಡಬೇಕಂದ್ರೆ ಆಡಿಟ್ ಪ್ರೋಗ್ರಾಮ್ ಅಂತ ನಾವು ರೆಡಿ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಇಟ್ಸ್ ಎ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು, ಯಾರಿಗೆ ಯಾವ ವರ್ಕ್ನ ಸ್ಪೆಸಿಫೈ ಮಾಡಬೇಕು, ಏನೇನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು, ಯಾವ ಪರ್ಸನ್ನು ಯಾವ ಬುಕ್ಸ್ ಆಫ್ ಅಕೌಂಟ್ಸ್ಗೆ ರೆಸ್ಪಾನ್ಸಿಬಲ್ಲು, ಟೈಮ್ ಎಷ್ಟು, ವಿತಿನ್ ಟೈಮ್ ಲಿಮಿಟ್ ಒಳಗಡೆ ಯಾರು ಮುಗಿಸ್ಬೇಕು ಅನ್ನೋದನ್ನ ನಾವೇನು ಮಾಡ್ತೀವಿ ಅಂದರೆ ಆಡಿಟ್ ಪ್ರೋಗ್ರಾಮಲ್ಲಿ ಡೀಟೇಲಾಗಿ ಸ್ಪೆಸಿಫಿಕ್ ಆಗಿ ಏನು ಮಾಡ್ತೀವಿ ಅಂತಂದರೆ ಒಂದು ಪ್ರೋಗ್ರಾಮ್ನ ರೆಡಿ ಮಾಡ್ಕೊತೀವಿ. XYZ ಕಂಪನಿಗೆ ಆಡಿಟರ್ ಏನಾದರೂ ಹೋದರೆ ಎಷ್ಟು ದಿವಸದಲ್ಲಿ ಆಡಿಟ್ ವರ್ಕ್ನ ಕಂಪ್ಲೀಟ್ ಮಾಡಬೇಕು, ಯಾರ್ಯಾರು ಯಾವ್ಯಾವ ಬುಕ್ನ ಕಂಪ್ಲೀಷನ್ ಮಾಡಬೇಕು, ಯಾರ್ಯಾವ ಬುಕ್ನ ನೋಡಬೇಕು ಅಂತ ಏನು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ರೆಡಿ ಮಾಡಿಕೊಂಡು ಇದು ಮಾಡ್ತೀವಿ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸರಿನಾ? ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಪ್ರೋಗ್ರಾಮ್. ಉದ್ದೇಶ ಏನು? ಆಡಿಟ್ ಪ್ರೋಗ್ರಾಮ್ ಮಾಡಿರೋದ್ರಿಂದ ದ ಬೆನಿಫಿಟ್ಸ್, ದ ಆಬ್ಜೆಕ್ಟಿವ್ಸ್, ಅದರಿಂದ ಏನು ಆಬ್ಜೆಕ್ಟಿವ್ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ. ಟು ಎನ್ಶ್ಯೂರ್ ದಟ್ ನೋ ಪಾರ್ಟ್ ಆಫ್ ದ ಆಡಿಟ್ ವರ್ಕ್ ಹ್ಯಾಸ್ ಬೀನ್ ಒಮಿಟೆಡ್. ಅಂದರೆ ನಾವು ವರ್ಕ್ ಮಾಡಬೇಕಂದ್ರೆ ಕ್ಯಾಶ್ ಬುಕ್ಕು, ಸೇಲ್ಸ್ ಬುಕ್ಕು, ಬ್ಯಾಂಕ್ ಬುಕ್ಕು, ಸೇಲ್ಸ್ ರಿಟರ್ನು, ಪರ್ಚೇಸ್ ರಿಟರ್ನು, ಪ್ರತಿಯೊಂದೂ ನಾವು ಏನು ಮಾಡ್ತಿದ್ದೀವಿ ಅದು ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆಯಾ, ಯಾವುದು ಬಿಟ್ಟಿಲ್ವಾ, ರೊಟೀನ್ ಚೆಕಿಂಗ್ ಆಗ್ತಿದೆಯಾ, ವೆರಿಫಿಕೇಷನ್ ಆಗ್ತಿದೆಯಾ ಅಂತ ನೋಡಬೇಕಾಗುತ್ತೆ. ಎರಡನೇದಲ್ಲಿ ಟು ಪ್ರೊವೈಡ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಟು ದ ಆಡಿಟ್ ಸ್ಟಾಫ್ ಆಸ್ ಟು ವಾಟ್ ವರ್ಕ್ ದೇ ಹ್ಯಾವ್ ಟು ಡೂ, ಹೌ ಮಚ್ ಆಫ್ ದ ವರ್ಕ್ ದೇ ಹ್ಯಾವ್ ಟು ಡೂ, ವೇರ್ ದೇ ಹ್ಯಾವ್ ಟು ಡೂ ದೇರ್ ವರ್ಕ್ ಆ್ಯಂಡ್ ವಿತಿನ್ ವಾಟ್ ಟೈಮ್ ದೇ ಹ್ಯಾವ್ ಟು ಕಂಪ್ಲೀಟ್ ದೇರ್ ವರ್ಕ್. ಇಲ್ಲಿ ಆಡಿಟ್ ಸ್ಟಾಫ್ ಅಂತಂದರೆ ನಮ್ಮ ಅಂಡರಲ್ಲಿ ನಾನು ಆಡಿಟರ್ ಆದರೆ ನನ್ನ ಟೀಮಲ್ಲಿ ಇರೋಂಥ ಮೆಂಬರ್ಸ್ಗೆ ಯಾರ್ಯಾರು ಯಾವ್ಯಾವ ಕೆಲಸನ ಮಾಡಬೇಕು, ಎಷ್ಟು ಕೆಲಸನ ಮಾಡಬೇಕು, ಎಷ್ಟು ಟೈಮ್ ಫ್ರೇಮ್ ಒಳಗಡೆ ಮಾಡಬೇಕು, ಯಾವ ಬುಕ್ಸ್ ಆಫ್ ಅಕೌಂಟ್ಸ್ನ ಚೆಕ್ ಮಾಡಬೇಕು ಅದನ್ನ ಏನು ಮಾಡ್ತೀವಿ ಅಂದರೆ ಕ್ಲಿಯರಾಗಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ನ ನಾವಿಲ್ಲಿ ಕೊಟ್ಟಿರ್ತೀವಿ ನಮ್ಮ ಸ್ಟಾಫ್ಗೆ. ಟು ಎನ್ಶ್ಯೂರ್ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಅಮಾಂಗ್ ದ ಆಡಿಟ್ ಸ್ಟಾಫ್. ಟು ಎನ್ಶ್ಯೂರ್ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ 10 ಮೆಂಬರ್ಸ್ ಇದ್ದಾರೆ ಅಂತಂದರೆ ಬೇಸ್ಡ್ ಆನ್ ಎಕ್ಸ್ಪರ್ಟೈಸು, ಸ್ಪೆಷಲೈಸೇಷನ್ ಮೇಲೆ ಅವ್ರಿಗೆ ವರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಟು ಫೆಸಿಲಿಟೇಟ್ ದ ಕಂಡಕ್ಟ್ ಆಫ್ ಆಡಿಟ್ ವರ್ಕ್ ಬೈ ಸೆವೆರಲ್ ಆಡಿಟ್ ಅಸಿಸ್ಟೆಂಟ್ಸ್ ಸೈಮಲ್ಟೇನಿಯಸ್ಲಿ. ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಬೇಕಂದ್ರೆ ಎಷ್ಟೆಷ್ಟು ಜನ ಯಾವ್ಯಾವ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದು. ಟು ಐಡೆಂಟಿಫೈ ದ ಆಡಿಟ್ ಅಸಿಸ್ಟೆಂಟ್ಸ್ ರೆಸ್ಪಾನ್ಸಿಬಲ್ಸ್ ಫಾರ್ ಈಚ್ part of the work and to fix up the responsibilities and omissions and commissions. To enable the auditor to have a proper control of the whole audit work, to complete the audit work in time, to assess the cost of audit, to serve as a guide for audits in succeeding years. ಸೊ ಬೇಸಿಕ್ಲಿ ಇಲ್ಲೇನಪ್ಪ ಆಡಿಟ್ರ್ ಕೆಲಸ ಏನಂತಂದರೆ ಇದ್ರ ಬೇಸಿಸ್ ಮೇಲೆ ಕಂಟ್ರೋಲ್ ಇರುತ್ತೆ. ಆಡಿಟ್ ವರ್ಕ್ ಮಾಡ್ತಿರೋದು ಇನ್ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ. ಕಾಸ್ಟ್ ಆಫ್ ದ ಆಡಿಟ್, ಕಾಸ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಆಡಿಟ್. ಅದು ಕಡಿಮೆ ಆಗುತ್ತೆ, ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಸಿಗುತ್ತೆ. ಆ್ಯಂಡ್ ಫೈನಲಿ ಟು ಸರ್ವ್ ಆಸ್ ಎ ಗೈಡ್ ಇನ್ ಸಕ್ಸೀಡಿಂಗ್ ಇಸ್. ನೆಕ್ಸ್ಟ್ ಇಯರ್ಗೆ ಆಡಿಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಬೇರೆ ಯಾರಾದರೂ ಆಡಿಟರ್ ಬಂದರೆ, ಇಲ್ಲ ಇವರೇ ಆಡಿಟರ್ ಬಂದು ಕಂಟಿನ್ಯೂ ಮಾಡಿದ್ರೆ ಆ ಸಕ್ಸೀಡಿಂಗ್ ಇಯರ್ಸಲ್ಲಿ ಆಡಿಟ್ ಮಾಡಬೇಕಂದ್ರೆ ಇವ್ರಿಗೆ ಏನಾಗುತ್ತೆ ಅಂತಂದರೆ ಭಾಳಷ್ಟು ಇನ್ಫಾರ್ಮೇಷನ್ಸು, ಭಾಳಷ್ಟು ಡಾಕ್ಯುಮೆಂಟ್ಸು, ಮೆಮೊರಮ್ ಆಫ್ ಅಸೋಸಿಯೇಷನ್ ಆಗಿರ್ಬೋದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಆಗಿರ್ಬೋದು, ಇದು ಪ್ರತಿಯೊಂದು ಏನಾಗುತ್ತೆ ಅಂತಂದರೆ ಭಾಳಷ್ಟು ಇವ್ರಿಗೆ ಬೇಸಿಕ್ಲಿ ಹೆಲ್ಪ್ ಆಗುತ್ತೆ. ಇದ್ರ ಬೇಸಿಸ್ ಮೇಲೆ ಏನಾಗುತ್ತೆ ಅಂತಂದರೆ ಆಡಿಟ್ ಪ್ರೋಗ್ರಾಮ್ನ ಇವರು ಬಿಲ್ಡಪ್ ಮಾಡ್ಕೊತಾರೆ. ಆಡಿಟ್ ಪ್ರೋಗ್ರಾಮ್ ಬಿಲ್ಡಪ್ ಮಾಡ್ಕೊಂಡಿರೋ ಬೇಸಿಸ್ ಮೇಲೆ ಸೊ ಆಡಿಟು ಬೇಸಿಕ್ಲಿ ಸಕ್ಸಸ್ಫುಲ್ಲಾಗಿ ವರ್ಕನ್ನ ಕಂಪ್ಲೀಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ದಿಸ್ ಈಸ್ ಕಾಲ್ಡ್ ಆ್ಯಸ್ ಎ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಸೆಕ್ಷನ್ ಬಿ ಯಲ್ಲಿ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು.
ಜನರಲ್ ವ್ಯೂಯಲ್ಲಿ ನೋಡಬೇಕಂದ್ರೆ ಇನ್ ಫ್ಯೂಚರ್ ನೀವೇನಾದರೂ ಆಡಿಟರ್ ಆದರೆ ಆಡಿಟ್ ಪ್ರೋಗ್ರಾಮ್ ಯಾಕೆ ಮಾಡಬೇಕು ಅಂತ ಇಲ್ಲಿ ಉದ್ದೇಶಗಳು ನಿಮಗೆ ಬೇಸಿಕ್ಲಿ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.